Mama, the star of stars, come. The star of stars! Mammange Happy New Year gift booty illade ಮಾಡ್ತಾ ಇರೋದು ಇವತ್ತು. ಹ್ಯಾಪಿ ನ್ಯೂ ಇಯರ್ ಗಿಫ್ಟ್ ಅಂತ ನೋಡ್ರಿ. ಇವಳು ಮನೆ ಒರೆಸಿದ್ರೆ ನಾನು ಅವಳಿಗೆ 2 ರೂಪೀಸ್ ಕೊಡಬೇಕು. ಇವತ್ತು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾಳೆ. ನಾನು ಏನೂ ಹೇಳಿಲ್ಲ, ಅವಳೇ ಬಂದು ಮಮ್ಮ ಇವತ್ತು ಒರೆಸ್ಕೊಡ್ತೀನಿ, ನೀವು ಒರೆಸ್ಬೇಡ. ಇದು ಎಲೆಕ್ಟ್ರಿಕ್ ಮಾಪ್, ಅದರಲ್ಲಿ ಅದೇ ಆಗಿ ತಿರುಗುತ್ತೆ, ನೀರು ಬರುತ್ತೆ, ಲೈಟ್ ಬರುತ್ತೆ. ಅದಕ್ಕೆ ಅವಳಿಗೆ ಖುಷಿ ಮಾಡೋದಕ್ಕೆ. ಇದು ಅಮೆಝಾನಲ್ಲಿ ಸಿಗುತ್ತೆ. ನಿಮ್ಗೇನಾದರೂ ಇದನ್ನು ನೋಡಬೇಕು ಅನ್ನೋ ಹಾಗಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಈಗ ಸ್ನಾನ ಮಾಡಿ ಬಂದಿದ್ದೀನಿ. ಸಾನುದು ಆಯ್ತಾಗ್ಲೇ ಅವಳು ಆಟಾಡೋದಕ್ಕೂ ಹೋದ್ಲು. ರಾಜೇಶ್ ಇನ್ನೇನು ಒಂದು 5 ನಿಮಿಷ ಬರ್ತಾರೆ. ಈಗ ನಾನು ಪೂಜೆಗೆ ರೆಡಿ ಮಾಡಬೇಕು. ತಿಂಡಿಗೆಲ್ಲನೂ ರೆಡಿ ಮಾಡಿ ಆಗಿದೆ, ಬಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಬಂದ ಮೇಲೆ ತಿಂಡಿಯಿಂದ ಮುಂದಿನ ಪ್ರಿಪ್ರೇಷನ್ ಶುರು ಮಾಡ್ತೀನಿ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಹೋಗುತ್ತೆ ನೋಡೋಣ. ಟೈಮ್ ಇಲ್ಲ, ಆಮೇಲೆ ಮಾತಾಡ್ತೀನಿ, ಓಕೆನಾ? ಸೊ ಸಾನೂ ಇಲ್ಲ, ರಾಜೇಶು ಇಲ್ಲ. ಸೊ ಎಲ್ಲರೂ ಬರಲಿ, ಆಮೇಲೆ ಒಟ್ಟಿಗೆ ಕುತ್ಕೊಂಡು ಆರಾಮಾಗಿ ಮಾತಾಡೋಣ. ಈಗ ತುಂಬ ಕೆಲಸ ಇದೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ತಿಂಡಿ ಮಾಡಿಟ್ಟಿದ್ದೀನಿ, ಹೋಗಿ ಬಂದು ತಿನ್ನೋಣ ಅಂತ. ನಾವು ಇವತ್ತು ಸಂಜೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಮನೆ ಹತ್ರ ಇರೋದು ಒಂದು ಹೋಗಿ ಬರೋಣ, ಸಂಜೆ ಇನ್ನೂ ಒಂದು ಬೇರೆದಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲೇ ಅಂದರೆ ರಶ್ ಏನಿರೋದಿಲ್ಲ, ಬೇಗ ಬರ್ಬೋದು. ಇನ್ನೂ ಒಂದು ದೇವಸ್ಥಾನಕ್ಕಾದರೆ ಅದು ತುಂಬಾ ರಶ್ ಇರುತ್ತೆ, 1 ಅವರ್ ಆಗಿಬಿಡುತ್ತೆ. ಅದಕ್ಕೆ ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಆಮೇಲೆ ಮತ್ತೊಂದು ಸಾರಿ ಹೋಗೋಣ ಅಂತ. ಸಾನು ಬಾ, ಹೊರಡೋಣ. ಇವತ್ತು ತಿಂಡಿಗೆ ಪೂರಿ, ಚಟ್ನಿ, ಪಲ್ಯ ಮಾಡ್ತಾ ಇದ್ದೀನಿ. ನಾನು ಪೂರಿ ಸ್ನೇಹಿತರೆ ತಿಂಗಳಿಗೆ 1 ಸಾರಿ ಕೂಡ ಮಾಡೋದಿಲ್ಲ. ಯಾವುದಾದ್ರೂ ಹಬ್ಬದಲ್ಲಿ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಪೂರಿ ತಿಂದು ಆಮೇಲೆ ಅನ್ನ ತಿನ್ನೋ ಥರ ಮಾಡಿರ್ತೀನಿ ಹೊರತು ತಿಂಡಿಗೆ ನಾನು ಜಾಸ್ತಿ ಮಾಡೋದಿಲ್ಲ. ಸುಮ್ಮನೆ ಎಣ್ಣೆ ಎಳೆಯುತ್ತೆ. ಆ್ಯಂಡ್ ಈ ಎಣ್ಣೆ ಏನು ಯೂಸ್ ಮಾಡಿರ್ತೀವೋ ಅದೆಲ್ಲನೂ ಕೂಡ ನಾನು ಯೂಸ್ ಮಾಡೋದಿಲ್ಲ, ಮತ್ತು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೆ ಇವತ್ತು ಸರಿ ನ್ಯೂ ಇಯರ್ ದಿನ ಏನಾದರೂ ಸ್ಪೆಷಲ್ ಮಾಡೋಣ, ಎವ್ರಿ ಡೇ ಏನಾದರೂ ಸಿಂಪಲ್ ಮಾಡಿರ್ತೀನಲ್ಲ ಅಂದ್ಬಿಟ್ಟು. ಎಲ್ಲರಿಗೂ ಇಷ್ಟ ಆಗುತ್ತೆ ಇದು, ಹಾಗಾಗಿ ಮಾಡಿದ್ದೀನಿ. ಇದು ಸಾನುಗೆ ನನ್ನ ಕಡೆಯಿಂದ ಬೆಳಿಗ್ಗೆ ನನಗೆ ಒರೆಸಿ ಕೊಟ್ಲಲ್ಲ, ಅದಕ್ಕೆ ಮನೆ ಒರೆಸ್ಕೊಟ್ಟಿಲ್ಲ. This is the kingdom behind the 9 mountains. ತಿಂಡಿ ಎಲ್ಲರದು ಆಯಿತು. ಈಗ ಅಡುಗೆನ ರೆಡಿ ಮಾಡಬೇಕು. ಅದರ ಮುಂಚೆ ಒಂದು ಸ್ವಲ್ಪ ಗೇಮ್ ಆಡೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಸಮಥಿಂಗ್ ಫನ್, ಎಕ್ಸೈಟ್ಮೆಂಟ್ ಆ್ಯಂಡ್ ಫ್ಯಾಮಿಲಿ ಟೈಮ್ ಟುಗೆದರ್ ಸ್ಪೆಂಡ್ ಮಾಡೋ ಥರ. ಸಾನು ಹೇಳ್ತಾ ಇರ್ತಾಳೆ, ನೀವು ಯಾವಾಗಲೂ ಬ್ಯುಸಿ ಇರ್ತೀರಾ ಇಬ್ಬರೂ, ನನ್ನ ಜೊತೆ ಆಟಾಡೋದೇ ಇಲ್ಲ ಅಂದ್ಬಿಟ್ಟು. ಅದಕ್ಕೆ ಸರಿ ಸ್ವಲ್ಪ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ಯಾವುದಾದ್ರು ಗೇಮ್ಗಳನ್ನ ನೋಡಿದ್ದೆ, ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡ್ವಿ. ಸೊ ಸಾನು ನಾನು ಈಗ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ.
ಬಲೂನ್ದು ಒಂದು ಗೇಮ್ ಆದರೆ ಇನ್ನೊಂದು ಈ ಗ್ಲಾಸ್ದು. ಸೊ ಬನ್ನಿ ಯಾವ್ಯಾವ ಗೇಮು ಹೇಗಿರುತ್ತೆ ನೋಡೋಣ. ನೀವೆಲ್ಲ ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ ಹೇಳಿ. ಸ್ವಲ್ಪ ಲೇಟಾಗಿ ಶುರು ಮಾಡಿದ್ದೀನಿ ಈ ವ್ಲಾಗನ್ನು, ಸೀರೀಸ್ನ. ಬಟ್ ಹೈದ್ರಾಬಾದ್ ಸೀರೀಸ್ನ ಶೇರ್ ಮಾಡ್ತಿದ್ನಲ್ಲ, ಹಾಗಾಗಿ ಇದು ಲೇಟ್ ಆಯಿತು. ಇಲ್ಲಿ ತನಕ ಕಳಿಸ್ಬೇಕು, ಸೊ ಅವ್ರು ವಿನ್ನರು. ಟೈಮ್ ಎಷ್ಟಾದ್ರೂ ತಗೋಬೋದಲ್ಲ. ಫಾಸ್ಟ್ ಅಂದ್ರೆ ಬೀಳಿಸ್ದಂಗ್ ಮಾಡ್ಬೇಕು ರಜಾ. ಒಂದ್ಸತಿ ಬಿದ್ರೆ ಹೋಯ್ತು. ಚಾನ್ಸ್ ತಗೊಳ್ಳಿ, ನಮ್ಗೆ ಪ್ರಾಕ್ಟೀಸ್ ಮಾಡಿಲ್ವಲ್ಲ ಇನ್ನು. ಸರಿ 3 ಚಾನ್ಸ್. Yes. Oh, good. Yeah. Wait. ನೀರೇನಾದ್ರೂ ಬೇಕಾ? ನೀರ್ ಬೇಕಾ? ಇಲ್ಲ, 2. 1. Yes. ಹೇ ಹೆಂಗ್ ಬ್ರೀತ್ ಮಾಡ್ತಿದೆ ನೋಡು ರಜಾ. ಸ್ವಿಮ್ಮಿಂಗ್. ಸಾನು ಇಲ್ಲಿ ಕುತ್ಕೊಂಡು ಬಂದಾಳೆ. ಬೆಟರ್ ದೆನ್ ಪ್ರೀವಿಯಸ್ ಟೈಮ್. ಒಂದು ಗ್ಲಾಸ್ ಜಾಸ್ತಿ ಆಗಿದೆ. ಕೂತ್ಕೋ ಸುಮ್ನೆ. ಲೇಟ್ ಆಗಿದೆ. ನೀನು ಹಂಗ್ ಮಾಡಿದ್ರೆ ಹೋಗ್ತಾನೆ ಇಲ್ಲ. ಅಲ್ಲಿ ನೀನು ಇಲ್ಲಿ ಗುರುಪ್ತಿದ್ಯಾ, ಬಾಲ್ ಬೇಸ್ ಗುರುಪ್ಬೇಕು. ನೀನು ಮತ್ತೆ ಇಲ್ಲಿ ಉರುಪ್ತಿದ್ಯಾ, ಬಾಲ್ ಬೇಸ್ ಗುರುಪ್ಬೇಕು. ಈ ಗೇಮಲ್ಲಿ ಕಂಟ್ರೋಲ್ಡ್ ಬ್ರೀತಿಂಗ್ ಗೊತ್ತಿರಬೇಕು ನಿಮಗೆ. ಎಷ್ಟು ಬ್ರೀತ್ ಮಾಡಬೇಕು, ಯಾವ ಕಡೆ ಬ್ರೀತ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸುಮ್ಮನೆ ಉಫ್ ಅಂದ್ರೂ ಅದು ಎಲ್ಲಂದ್ರಲ್ಲಿ ಬಿದ್ದೋಗುತ್ತೆ. ಮೇಲಿಂದ ಮಾಡಿದ್ರೆ ಅದು ಕೆಳಗಡೆನೆ, ನೀರು ಒಳಗಡೆನೆ ಹೋಗುತ್ತೆ. ಸೊ ಮುಂದೆ ಹೋಗಬೇಕು ಅಂದರೆ ಯಾವ ಥರ ಬ್ರೀತ್ ಮಾಡಬೇಕು ಅಂತ ಗೊತ್ತಿರಬೇಕು. ನಮ್ಮ ಸಾನೋಗೆ ಅದು ಅಭ್ಯಾಸ ಇರಲಿಲ್ವಲ್ಲ, ಅವಳಿಗೆ ಆಗ್ತಾನೆ ಇರಲಿಲ್ಲ. ನೋಡಿದ್ರೆ ಕೆಮ್ಮದ್ರೆ ಹೋಗ್ತಾ ಇದೆ. ಫೈನಲಿ 3rd ಚಾನ್ಸ್ ಆಯ್ತು. ಕೆಮ್ಮದ್ರೆ ಹೋಗಿತ್ತಲ್ಲ ನಿನ್ ಕೆಮ್ಮು. ಅಮ್ಮ, ದ ಸ್ಟಾರ್ ಆಫ್ ಸ್ಟಾರ್ಸ್ ಕಮ್. The star of stars. ಆಕ್ಚುಲಿ ಟೇಬಲ್ ಮುಟ್ಟಂಗಿಲ್ಲ ಗೊತ್ತಾ. ಹೇಳಿ. ಓಕೆ. ಓಹ್, ವೆರಿ ನೈಸ್. ಮಮ್ಮ ಅನ್ನನ ಬ್ಲೋ ಮಾಡಿ ಇದನ್ನು ಬ್ಲೋ ಮಾಡ್ತಾ ಇದೆ. ಓಯ್, ವಾಟ್ ಇಸ್ ದಿಸ್? ಚಂದ್ರು, ಅದಕ್ಕೆ ಹೇಳಿದ್ದು ಮಮ್ಮ ದ ಸ್ಟಾರ್ ಆಫ್ ಸ್ಟಾರ್ಸ್. ಅದಕ್ಕಲ್ಲ, ಮಮ್ಮ ಅನ್ನ ಬ್ಲೋ ಮಾಡಿ ಆಗಿತ್ತು. ಇಲ್ಲ, ಆಕ್ಚುಲಿ ಲಾಸ್ಟ್ ಬಂದ್ರೆ ಇದೊಂದು ಅಡ್ವಾಂಟೇಜ್, ಹೆಂಗಿರ್ಬೋದು, ಹೆಂಗ್ ಓದ್ಬೋದು ಅಂತೆಲ್ಲ ತಿಳ್ಕೊಬಿಡ್ಬೋದು. ಇಟ್ಸ್ ಓಕೆ, ಯು ವಾನ್, ಯು ಡಿಡ್ ಇಟ್. ಇಟ್ಸ್ ಓಕೆ. ಇಲ್ಲಿ ನೋಡಿ, ಈಗ ಇವಳು ಬಂದು See, it's working.
ಬನ್ನಿ ನೆಕ್ಸ್ಟ್ ಈ ಬಲೂನ್ನ ಹಿಂಗ್ ಹಾಕ್ಬಿಟ್ಟು ನಾವು ಟೀ ಶರ್ಟ್ ನ ಹಾಕೊಳ್ಬೇಕು. ಅದು ಕೆಳಗಡೆ ಬೀಳೋ ಮುಂಚೆ ಯಾರು ಫಸ್ಟ್ ಹಾಕೊಳ್ತಾರೋ ದೇ ಆರ್ ದಿ ವಿನ್ನರ್ಸ್. ಓಕೆ, ಅದು ಎಲ್ಲ ಒಟ್ಟಿಗೆ ಇದ್ರೆ ಅಡ್ವಾಂಟೇಜ್ ಆಗುತ್ತೆ. ಬಲೂನ್ ಇಲ್ಲಿ ಇಟ್ಟು ಅಲ್ಲಿ ಓಡೋಗ್ಬಿಟ್ಟು ಟೀ ಶರ್ಟ್ ರೆಡಿ ಹೊಂಟುತ್ತೆ ಅಂದಾಗ ಟೀ ಶರ್ಟ್ ಎತ್ಕೊಂಡು ಬಂದು ಇಲ್ಲಿ ಬಲೂನ್ ಎತ್ಕೊಂಡು ಸ್ಟಾರ್ಟ್ ಇದು ಮಾಡೋದು. ಓಕೆ, ಅದಕ್ಕೆ ಒಬ್ಬೊಬ್ಬರೇ ಮಾಡ್ಬೇಕಾ? ಇಲ್ಲ, ಎಲ್ಲ 3 ಜನ ನೋಡಿ. ಬಲೂನು ಆ ಕಡೆ, ಟೀ ಶರ್ಟ್ ಈ ಕಡೆ, ನಾವೆಲ್ಲಿರೋದು? ಇದು ನೀನ್ ನೀನೆ ಸೆಂಟರ್, ನೀನಲ್ಲಿ ಅವಳ ಸೆಂಟರ್. ಬೈ ಕಡೆ ಯಾವುದೋ ಒಂದು ಬಲೂನ್ ತಗೋ. ಮೊದಲು ಎತ್ಕೊಂಡು ಬರ್ಬೇಕು. 3, 2, 1 ಗೋ. ಅಲ್ವಾ? ಯಾವಾಗ ನೋಡಿದ್ರು ಬಾಗ್ಲಿಸ್ಕೊಂಡು ಅಷ್ಟೊತ್ತು ತಗೋತಾರೆ. ವಾವ್, ವೆರಿ ನೈಸ್. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್. ನೀನು ಮಾಡಿದ್ದೆ ಪ್ರಾಕ್ಟೀಸ್? ಓಕೆ, ನೈಸ್. ಹಿಂಗ್ ಇಟ್ಕೊಂಡು ನಮ್ಮ ಬಲೂನ್ ಎತ್ಕೋಬೇಕಿತ್ತು ಅಲ್ಲ? ನಾನೇನ್ ಮಾಡಿದೆ? ಹಿಂಗ್ ಇಟ್ಕೊಂಡು ಬಲೂನ್ ಎತ್ಕೊಂಡು ನೀನೇನ್ ಮಾಡಿದೆ? ಹಿಂಗ್ ಇಟ್ಕೊಂಡು ಹಿಂಗ್ ಹಾಕ್ಬಿಟ್ಟು ನಾನೇನ್ ಮಾಡಿದೆ ಗೊತ್ತಾ? ಹಿಂಗ್ ಹಾಕೊಂಡ್ಬಿಡ್ಬೇಕು. ಹಿಂಗಿತ್ತಲ್ಲ, ಹಿಂಗ್ ತಗೊಂಡು ಹಿಂಗ್ ಹಾಕೊಂಡ್ಬಿಟ್ಟು ಹಿಂಗ್ ಬಲೂನ್ ಎತ್ಬಿಟ್ಟು ಹಿಂಗ್ ನಾನು ಹಂಗೆ ಮಾಡಿದೆ, ಆದ್ರೂ ಲೇಟ್ ಆಯ್ತು. ನನಗೆ ಒಂದು ತೋಳೆ ಆಕ್ಚುಲಿ ನೀವು ಯಾರು ಟ್ಯಾಪ್ ಮಾಡಿಲ್ಲ, ಹಿಂಗೆ ಟ್ಯಾಪ್ ಮಾಡ್ಬಿಟ್ಟು ಹಾಕೋಬೇಕಿತ್ತು. ಓ ಏನಿಲ್ಲ, ನಾವು ಬಿಸಾಕಿದ್ವಿ. ಓಕೆ, ಆಯ್ತಾಯ್ತು. ಆಯ್ತು. ಈಗ ಒಂದು ಕ್ಯಾಂಡಲ್ ಗೇಮ್ ಮಾಡೋಣ. ಲಿಕ್ವಿಡೇ ಬರಲ್ಲ. ಸೊ ಯಾರಪ್ಪ ಈ ಸರಿ ಫಸ್ಟ್? ಬನ್ನಿ ನೀವೇ ಫಸ್ಟ್. ಓಹೋ ನೋಡ್ರಿ, ಟ್ರಿಕ್ ಕಲ್ತ್ಕೊಳ್ಳೋದಕ್ಕೆ ನಿಮ್ಗಿರೋ ಅಷ್ಟು ಬ್ರೀತಿಂಗ್ ಕೆಪಾಸಿಟಿ ನಮ್ಗಿಲ್ಲಪ್ಪ. 6 ಕ್ಯಾಂಡಲ್ನ ಇಟ್ಟಿದ್ದೀವಿ. ಈ ಸತಿ ಹುಷಾರತ್ತೆ, ವಾಪಸ್ ಹತ್ಕೊಂಡು ಬರುತ್ತೆ ಅಂತ. ಈಗ ನಾನು ಟ್ರೈ ಮಾಡಲ್ಲ. ಇದ್ರೂ ನಾವು ಕೆಂಬೋದ. ರೆಡಿ, 1, 2, 3 ಗೋ. ಆಗಿಲ್ಲ ಒಂದಾಗೆ ಹೊಟ್ಟೋಯ್ತು. ಬಾ ನೀನು ಬಾ. ಇನ್ನೇನು ಮಾಡ್ಕೊ. ಎಸ್ 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 ಹೋಯ್ತು. ಸಾನು ಅಂಡ್ ಅಪ್ಪ ವಿನ್. ಓಕೆ, ಸೊ ಎಲ್ಲರೂ ಒಂದೊಂದು ಗೇಮಲ್ಲಿ ವಿನ್ ಆದಂಗಾಯ್ತು. ಈಗ ಇನ್ನೊಂದು ಗೇಮ್ ಇದೆ. ಹೌದು, ಕರೆಕ್ಟ್. ಇದ್ರಲ್ಲಿ ಸಾನು ವಿನ್ನು, ನೀವು ವಿನ್ನು. ನೀವು ಫಸ್ಟ್ ವಿನ್ನರ್, ಅವಳು ಸೆಕೆಂಡ್ ವಿನ್ನರ್. ಈಗ ಇನ್ನೇನು ಗೇಮು? ಬೇರೆ ದಿನ ಆಗೋಣ ಬಿಡು ಬೇಬಿ, ಸಾಕು. ಏನ್ ಮಾಡ್ತಿದ್ಯಾ ಮಗಳೇ? ಏನಾದ್ರು ಹೇಳು. ಏನಾಯ್ತು ಸರಿ, ನೋಡೋಣ ಏನ್ ಗೇಮು ಅಂತ. ಇವಳು ಹೇಳ್ತಾನೆ ಇಲ್ಲ. ತೋರಿಸ್ತೀನಿ. ಈಗ ಒಬ್ರಿಗೆ 1 ಕಪ್ಪು. ಈಗ ಒಬ್ರೊಬ್ರು ಚಾನ್ಸ್ ತಗೊಳ್ಬೇಕು ನೀರ್ ಹಾಕೋದಕ್ಕೆ. ಅದ್ ಯಾರಾದ್ರೂ ಈಗ ಇಲ್ಲಿ ತನಕ ತುಂಬಿದ್ರು ಇನ್ನೂ ತುಂಬ್ತಾ ಇರ್ಬೇಕು. ಬೀಳೋ ತನಕ ಸ್ಟಾಪ್ ಮಾಡಿಲ್ಲ. ಈಗ ಇದ್ರಲ್ಲಿ ನೀರು ತುಂಬಿದೀವಿ. ಓಕೆ, ಒಬ್ಬೊಬ್ರು ನೀರ್ ಹಾಕ್ಬೇಕು ಇದಕ್ಕೆ. ಫುಲ್ ಹಾಕ್ಬಿಡ್ಬೇಕಾ? ಫುಲ್ ಹಾಕ್ಬಿಡ್ಬೇಕಲ್ಲ, ಅಲ್ಲಿ ಒಂದು 10 ಜನ ಇರ್ತಾರೆ. ಓ, ಸ್ವಲ್ಪ ಹಾಕೊಂಡ್ ಬರೋದು ಅಂತ. ಸ್ವಲ್ಪನೇ ಹಾಕೋದು. ಯಾರು ನೀರ್ ಹಾಕಿದಾಗ ಕೆಳಗಡೆ ಚೆಲ್ಬಿಡುತ್ತೋ ಅವ್ರ ಔಟ್. ಓಕೆ ಓಕೆ, ತಡಿ. We can make it difficult for others also. ತುಂಬಾ ಅಕ್ಕಿ. ನಾನು ಐಡಿಯಾ ಇಟ್ಕೊಂಡಿದ್ದೆ.
ದಿಸ್ ಗೇಮ್ ವಾಸ್ ರಿಯಲಿ ಎಕ್ಸೈಟಿಂಗ್ ದೆನ್ ಅದರ್ ಗೇಮ್ ಅಂತಲೇ ಹೇಳ್ಬೋದು. ಫಸ್ಟ್ ಆಡಿದ್ದು ಸ್ವಲ್ಪ ಬ್ರೀತಿಂಗ್ ಟೆಕ್ನಿಕ್ ಗೊತ್ತಿರಬೇಕು. ಇದು ಏನೂ ಟೆಕ್ನಿಕ್ ಇಲ್ಲ, ಯಾರಾದರೂ ಸೋಲ್ತಾರೆ ಅಂತ ಗೊತ್ತು, ಬಟ್ ಆದ್ರೂ ಒಂಥರ ಎಕ್ಸೈಟ್ಮೆಂಟ್ ಇತ್ತಲ್ಲ, ಚೆನ್ನಾಗಿತ್ತು. ಒಂದ್ಸರಿ ಟ್ರೈ ಮಾಡಿ. Oh my god. Very good. ಅಯ್ಯೋ ಫುಲ್ ತುಂಬೋಗಿದೆ. Very good. ತುಂಬೋಗಿದೆಯಲ್ಲ. ಸ್ನೇಹಿತರೆ, ನಾವು ಇವತ್ತಿನ ದಿನ ಈ ಗೇಮ್ಸ್ ಎಲ್ಲ ಆಡಿದ್ವಿ. ತುಂಬಾ ಚೆನ್ನಾಗಿತ್ತು. ಎವ್ರಿ ಟೈಮ್ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ತಿಂಡಿ ಊಟ ಹೊರಟ್ಬಿಡ್ತಾ ಇದ್ವಿ ಹೊರಗಡೆ. ಇವತ್ತು ಗೇಮ್ ಆಡಿದ್ದು ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ರಾಜೇಶ್ ಒಂಥರ ಕಿಟಿ ಪಾರ್ಟಿ ಗೇಮ್ ಥರ ಚೆನ್ನಾಗಿರುತ್ತೆ. ಆಮೇಲೆ ಬರ್ತ್ಡೇಗಳಲ್ಲಿ ಮಕ್ಕಳ ಕೈಯಲ್ಲೂ ಆಡಿಸ್ಬೋದು ಅಂತ ಹೇಳ್ತಾ ಇದ್ರು. ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೋನಾ ಟಚ್ ಮಾಡಬೇಡ. ಸೋನಾ ನಿಂದು ಬಿಡ್ಬೋದಾ? ಹಿಡ್ಕೊತು. ಇವತ್ತಿನ ದಿನ ಒಂಥರ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಇದಾದ್ಮೇಲೆ ನಾವು ಹೊರಗಡೆ ಹೋಗಿದ್ವಿ, ಅದನ್ನು ನಾನು ಸಪ್ರೇಟ್ ವ್ಲಾಗ್ ಶೇರ್ ಮಾಡ್ತೀನಿ. ಆ್ಯಂಡ್ ನ್ಯೂ ಇಯರ್ ವ್ಲಾಗ್ ಲೇಟಾಗಿ ಬರ್ತಾ ಇದೆ ಗೊತ್ತು, ತುಂಬ ಜನ ಕಮೆಂಟ್ ಮಾಡ್ತೀರಾ. ಬಟ್ ನಾನು ಹೈದ್ರಾಬಾದ್ ವ್ಲಾಗ್ಸ್ನೆಲ್ಲ ಶೇರ್ ಮಾಡ್ತಿದ್ನಲ್ಲ, ಹಾಗಾಗಿ ಲೇಟ್ ಆಯಿತು ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಬಾಯ್ ಬಾಯ್. ಬಿತ್ತು ಇಲ್ಲ ಆಯ್ತು, ಗೇಮ್ ಟೈಮ್. ನಾನು ಲಾಸ್ಟಲ್ಲಿ ಸೋತ್ಬಿಟ್ಟೆ. ನಾನು ಹಾಕ್ದಾಗ ಬಿದ್ಬಿಡ್ತು. ಆದ್ರೂ ಎಷ್ಟೊಂದು ಬಂದಿತ್ತು ಗೊತ್ತಾ ಮೇಲೆ ನೀರು. ಈಗ 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 ಅಂದ್ರೆ 4 ಸಾರಿ ಹಾಕಿದ್ವಿ. ಹಿಂಗ್ ಬಂದ್ಬಿಟ್ಟಿತ್ತು ನೀರಿಂದು. ಚೆನ್ನಾಗಿತ್ತು. ಈಗ ಹೊರಗಡೆ ಹೋಗೋ ಟೈಮ್. ವೈ ಆರ್ ಯು ಸ್ಯಾಡ್? ಇನ್ನೂ ಆಡ್ಬೇಕಂತ. ಇನ್ನೂ ಆಡ್ಬೇಕಾ? ನಿನ್ ಫ್ರೆಂಡ್ ಜೊತೆ ಆಡು, ಕೊಡ್ತೀನಿ. ಸ್ಯಾಟರ್ಡೆ ಸಂಡೇ ಆಡು.